ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ತಿಂಡಿಗೆ ನಾನು ಬ್ರಾಹ್ಮಿ ಎಲೆ ಮತ್ತು ಪನ್ನೀರನ್ನ ಯೂಸ್ ಮಾಡಿಕೊಂಡು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ನ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ಕ್ಲಿಕ್ ಮಾಡಿದರೆ ನನ್ನ ಚಾನಲ್ ಪೇಜ್ ಓಪನ್ ಆಗುತ್ತೆ. ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ತಿಂಡಿಗೆ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಫಸ್ಟು ಬ್ರಾಹ್ಮಿ ಎಲೆ, ಈರುಳ್ಳಿ, ಪನ್ನೀರು, ಬಿಳಿ ಎಳ್ಳು, ಕರಿ ಎಳ್ಳು ಮತ್ತು ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಪನ್ನೀರನ್ನ ಕೈಯಲ್ಲೇ ಸ್ಕ್ರಂಬಲ್ ಮಾಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತು ಕ್ಯಾರೆಟ್ ಮತ್ತು ಸ್ವೀಟ್ ಪೊಟ್ಯಾಟೊನ ತುರಿದು ಹಾಗೆ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತು ಬ್ರಾಹ್ಮಿ ಎಲೆ ಇತ್ತಲ್ಲ, ಅದನ್ನು ವಾಶ್ ಮಾಡಿಕೊಂಡು ಈರುಳ್ಳಿ ಮತ್ತು ಬ್ರಾಹ್ಮಿ ಎಲೆನ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಡ್ಡಿನ ಹಿಟ್ಟು ಎಲ್ಲ ರೆಡಿ ಆದಮೇಲೆ ಈ ಕಡೆ ಪಡ್ಡಿನ ಹಂಚಿರುತ್ತಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅದನ್ನು ಕೆಳಗಡೆ ಫ್ಲ್ಯಾಟ್ ಇದ್ದರೆ ಸ್ಟವ್ ಮೇಲೆ ಇಟ್ಟಾಗ ಏನೂ ಅಲ್ಲಾಡಲ್ಲ. ಆ್ಯಕ್ಚುಲಿ ಅದು ಹೋಲ್ಸ್ ಎಲ್ಲ ಹಂಗೆ ಓಪನ್ ಇರೋದ್ರಿಂದ ನಾನು ಅದನ್ನು ಹಾಕ್ಬೇಕಾದ್ರೆ ಮತ್ತು ಪಡ್ಡನ್ನ ತೆಗಿಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಆಗ ಕೆಳಗಡೆ ಬಿದ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ನಾನು ಸ್ಟವ್ ಮೇಲ್ಗಡೆ ಫಸ್ಟ್ ಅದನ್ನು ಪ್ಲೇಟ್ ಥರ ಇಟ್ಟು ಆಮೇಲೆ ಪಡ್ಡಿನ ಹಂಚಿಡ್ತೀನಿ. ನಾನು ತೊಗೊಳ್ಬೇಕಾದ್ರೆ ಅದೊಂದು ಮಿಸ್ಟೇಕ್ ಮಾಡಿದೆ. ತೊಗೊಳ್ಬೇಕಾದ್ರೆ ಕೆಳಗಡೆ ಫ್ಲ್ಯಾಟ್ ಇರೋದನ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ಟವ್ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ನಾನು ತೊಗೊಂಡಿದ್ದೀನಲ್ಲ ಆ ಥರ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಡ್ಡನ್ನ ತೆಗಿಬೇಕಾದ್ರೆ. ನೆಕ್ಸ್ಟು ಎಲ್ಲ ಡ್ರೈ ಆದಮೇಲೆ ಎಲ್ಲ ಹೋಲ್ಸಿಗೂ ಸ್ವಲ್ಪನೇ ಎಣ್ಣೆ ಹಾಕಿ ಪಡ್ಡಿನ ಇಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ಎಲ್ಲ ಬೆಂದಾದಮೇಲೆ ಇನ್ನೊಂದು ಕಡೆ ಬೇಯಲಿಕ್ಕೆ ಅಂತ ತೆಗೆದು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ತೆಗಿಬೇಕಾದ್ರೆ ಮತ್ತು ಉಲ್ಟಾ ಮಾಡಿ ಹಾಕ್ಬೇಕಾದ್ರೆ ಬೇಯಕ್ಕೆ ಹಾಕ್ಬೇಕಲ್ವ. ಆಗ ಹಾಕ್ಬೇಕಾದ್ರೆ ಸ್ವಲ್ಪ ಇಟ್ಟು ಹಾಗೆ ಹೋಲ್ಸಲ್ಲೇ ಉಳ್ಕೊಂಡ್ಬಿಡ್ತಿತ್ತು. ಯಾಕೆ ಹಿಂಗೆ ಆಗ್ತಿದೆ ಅಂದರೆ ನಾನು ನಿನ್ನೆ ಏನು ಮಾಡಿದೆ ಅಂದರೆ ಸ್ವಲ್ಪ ಅನ್ನ ಇತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಪಡ್ಡಿನ ಮಿಕ್ಸರಿಗೆ ನೆನೆ ಆವಾಗ ಒಂದು ಸ್ವಲ್ಪ ಅನ್ನ ಹಾಕ್ತೆ. ಅದಕ್ಕೋಸ್ಕರ ಅದು ನೀಟಾಗಿ ಬರ್ತಾನೆ ಇಲ್ಲ. ನಾನು ತೆಗಿಬೇಕಾದ್ರೆ ಸ್ವಲ್ಪ ಹಂಗೆ ಉಳ್ಕೊಳ್ತಾ ಇದೆ ಪಡ್ಡಿನ ಹೋಲ್ಸಲ್ಲಿ. ಬೇರೆ ಟೈಮಲ್ಲೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಏನು ಹಾಕಿದ್ದೀನೋ ಅದಕ್ಕೆ ಪೂರ್ತಿಯಾಗಿ ಬಂದುಬಿಡುತ್ತೆ. ಈ ಥರ ಸ್ಟಫಿಂಗೆಲ್ಲ ಅಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಹಾಗೆ ನೆಕ್ಸ್ಟು ಅಷ್ಟೇ ಅದನ್ನೆಲ್ಲ ಬೆಂದಿರೋದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪಡ್ಡಿನ ಜೊತೆಗೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿಗೆ ಹಸಿ ಕಾಯಿ ಚಟ್ನಿ ಮತ್ತು ಕಡಲೆ ಹಾಕಿ ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಮಗನಿಗೆ ಬೆಳಗ್ಗೆ ತಿಂಡಿಗೆ ತಿನ್ನೋಕ್ಕೆ ಕೊಟ್ಟು ಅವ್ನ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಕ್ಸಿಗೆ ಪಡ್ಡು ಮತ್ತು ಚಟ್ನಿ, ಹಾಗೆ ಒಂದು ಸ್ವಲ್ಪ ಬ್ರೇಕ್ ಟೈಮ್ ಅಂತ ಇರುತ್ತೆ 10 o'clock, ಅದಕ್ಕೆ ಆ್ಯಪಲ್ ಇಟ್ಟಿದ್ದೀನಿ. ನಮ್ಮ ಅಮ್ಮಂದ್ರಿಗೆ ಒಂದು ದೊಡ್ಡ ತಲೆನೋವು ಅಂದರೆ ಈ ಮಕ್ಕಳು ಬಾಕ್ಸಿಗೆ ವೆರೈಟಿಯಾಗಿ ಏನೇನು ತಿಂಡಿ ಮಾಡಿ ಹಾಕೋದು ಅನ್ನೋದೇ ದೊಡ್ಡ ತಲೆನೋವು. ಮಾಡೋದು ತೊಂದರೆ ಇಲ್ಲ, ಮಾಡಿದ್ದನ್ನು ತಿಂತಾರ, ಇಷ್ಟಪಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿರುತ್ತೆ ನಮಗೆ. ಹಾಗೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನೈಟು ಡ್ರೈ ಫ್ರೂಟ್ಸು ಹಾಗೆ ಸೀಡ್ಸ್ನೆಲ್ಲ ನೆನೆ ಹಾಕಿದ್ದೆ. ಅದನ್ನು ಸ್ಮೂದಿ ಥರ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಗೆ ಪಚ್ಚ ಬಾಳೆಹಣ್ಣು ಇತ್ತಲ್ಲ ಅದನ್ನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಮೂದಿ ಜೊತೆ ಬಾಳೆಹಣ್ಣು ತಿಂದುಬಿಟ್ರೆ ಸಾಕು, ಮಧ್ಯಾಹ್ನ ತನಕ ಹೊಟ್ಟೆನೇ ಹಶ್ವಾಗಲ್ಲ. ಒಂದು ಸ್ವಲ್ಪ ಎನರ್ಜಿ ಇದ್ದಂಗೆ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾಳೆಗೆ ಅಂತ ಕಾಳುಗಳನ್ನೆಲ್ಲ ನೆನೆ ಹಾಕಬೇಕಿತ್ತು ಪಲ್ಯಕ್ಕೆ, ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಕಡಲೆಕಾಳು ನೆನೆ ಹಾಕಿದ್ದೆ. ಹಾಗೆ ನಾಳೆ ಒಂದು ಸ್ವಲ್ಪ ತರಕಾರಿ ಮತ್ತು ಕಾಳುಗಳನ್ನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಾಳುಗಳನ್ನೂ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಒಂದು ಕಾಳುಗಳನ್ನೇ ನೆನೆ ಹಾಕ್ಕೊಂಡು ಪಲ್ಯ ಮಾಡ್ಬೋದು, ಬಟ್ ನಾನು ಎಲ್ಲ ಥರ ಇರಲಿ ಅಂತ ಎಲ್ಲ ಕಾಳುಗಳನ್ನೂ ನೆನೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊದಲಿನ ವೀಡಿಯೋದಲ್ಲೆಲ್ಲ ಹೇಳ್ದಾಗೆ ಬರೀ ತರಕಾರಿ ಪಲ್ಯ ಹಾಗೆ ಕಾಳಿನ ಪಲ್ಯ ಮಾಡ್ಕೊಳ್ಳೋದ್ಕಿಂತ ಈ ಥರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಇವತ್ತು ಥರ್ಸ್ಡೇ, ಆ್ಯಕ್ಚುಲಿ ಸ್ಯಾಟರ್ಡೇಗೆ ಅಂತ ನಾನು ಒಂದು ಸ್ವಲ್ಪ ಬಸ್ಸಾರು ಮಾಡ್ಕೋಬೇಕಿತ್ತು. ಅದಕ್ಕೆ ಹುರುಳಿಕಾಳನ್ನ ನೆನೆ ಹಾಕ್ಕೊಳ್ತಾ ಇದ್ದೀನಿ. 1-2 ದಿನ ಮುಂಚೆನೇ ನೆನೆ ಹಾಕ್ಕೊಳ್ತೀನಿ, ಯಾಕೆಂದರೆ ಅದು ಮೊಳಕೆ ಬಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಹಾಗೆ ನೆನೆ
ನೆನೆ ಇಟ್ಟಿರೋ ಕಾಳುಗಳನ್ನ ತಿನ್ನೋದಕ್ಕಿಂತ ಮೊಳಕೆ ಬಂದಿರೋ ಕಾಳುಗಳನ್ನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಅದಕ್ಕೊಂದು 10ನಲ್ಲಿ 8 ಮಾರ್ಕ್ಸ್ ಕೊಡ್ಬೋದು ಅಂದರೆ ಬರೀ ನೆನೆ ಹಾಕಿದ ಕಾಳಿಗೆ. ಸೊ ಇದಕ್ಕೆ ಒಂದು 10/10 ಕೊಡ್ಬೋದು ಮೊಳಕೆ ಬಂದಿರೋ ಕಾಳಿಗೆ. ಅದಕ್ಕೋಸ್ಕರ ಆದಷ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು 2 ಡೇಸ್ ಮುಂಚೆನೇ ನಾನು ಏನಾದ್ರು ಹಿಂಗೆ ಬಸ್ಸಾರು ಮಾಡೋದಿದ್ರೆ ಅಥವಾ ಪಲ್ಯ ಮಾಡೋದಿದ್ರೆ ಮೊದಲೇ ನೆನೆ ಹಾಕ್ಕೊಳ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ವೈರಲ್ ಆಗ್ತಿರೋ ವಿಡಿಯೋ ಅಂದರೆ ಇದೆ ಅನಿಸುತ್ತೆ, ತಿರಾಮಿಸು ವಿಡಿಯೋ. ಸೊ ಇದು ನಾನು ಆ್ಯಕ್ಚುಲಿ ನನ್ನ ಮಗನಿಗೆ 1-2 ಡೇಸಿಂದ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ಕೊತಾನೇ ಬರ್ತಾಯಿದ್ದೆ. ಸೊ ಅದನ್ನು ಇವತ್ತು ಮಾಡಿಕೊಡೋಣ ಅಂತ ಅವ್ನು ಬರೋ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದು ತಿರಾಮಿಸು. ಅದಕ್ಕೆ ನಾನು ಫಸ್ಟ್ ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ, ಹಾಗೆ ಕೊಕೋ ಪೌಡರು, ವೆನಿಲಾ ಎಸೆನ್ಸು, ಹನಿ, ಹಾಗೆ ಸ್ವಲ್ಪ ಮಿಲ್ಕು, ಆಮೇಲೆ ಚೀಸು, ಹಾಗೆ ನೀವು ಬೇಕಾದರೆ ಬ್ರೆಡ್ ಕೂಡ ತೊಗೋಬೋದು ಅಥವಾ ರಸ್ಕ್ ಯಾವುದಾದ್ರೂ ಆಯಿತು. 2ರಲ್ಲಿ 1 ತೊಗೊಂಡ್ರೆ ಆಯಿತು. ಹಾಗೆ ಒಂದು ಬೌಲಿಗೆ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಕಾಫಿ ಪೌಡರ್ ಜೊತೆಗೆ ನಾನು ಇಲ್ಲಿ ಒಂದು ಶುಗರಾರು ಹಾಕೋಬೋದು ಅಥವಾ ಜಾಗ್ರಿ ಪೌಡರಾರು ಹಾಕೋಬೋದು. ನಾನು ಇನ್ಸ್ಟೆಡ್ ಆಫ್ ಶುಗರ್ ನಾನು ಜಾಗ್ರಿ ಪೌಡರ್ ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ಅದು ಕಾಫಿ ಪೌಡರ್ ನೀರಿನ ಮಿಕ್ಸಿಗೆ ರಸನ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ಅದನ್ನು ಒಂದು ಸ್ವಲ್ಪ ನೀಟಾಗೆಲ್ಲ ನೆಂದು ಆದಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಗ್ಲಾಸ್ ಬಾಕ್ಸ್ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ನಂದು ಗ್ಲಾಸ್ ಬಾಕ್ಸ್ ಅದು ಅಷ್ಟು ಯಾವುದೂ ಇಲ್ಲ. 1-2 ಇದೆ, ಅದಕ್ಕೆ ಅದರಲ್ಲಿ ಏನೋ ಪೌಡರ್ ತೆಗೆದಿಟ್ಕೊಂಡ್ಬಿಟ್ಟಿದೆ ಅಂತ ಸ್ಟೀಲಿಂದ ತೊಗೊತಿದ್ದೀನಿ. ನೆಕ್ಸ್ಟ್ ಈಗ ಕ್ರೀಮ್ ಮಾಡ್ಕೊತೀವಲ್ಲ, ಅದಕ್ಕೆ ಪನ್ನೀರು, ಚೀಸು, ಸ್ವಲ್ಪ ಹಾಲಿನ ಕೆನೆ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಮೊಸರು ಹಾಕ್ಕೋಬೋದು, ತೊಂದರೆ ಇಲ್ಲ. ನೆಕ್ಸ್ಟು ವೆನಿಲಾ ಎಸೆನ್ಸು, ಹಾಗೆ ಹನಿ, ಮತ್ತು ನಾವು ಜಾಗ್ರಿ ಪೌಡರ್ ಬೇಡ. ಜಾಗ್ರಿ ಪೌಡರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಕಾಫಿ ಕಲರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಶುಗರೇ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಹನಿ. ಸೊ ಈ ವಿಡಿಯೋ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಅನಿಸಿದ್ದು ಈ ತಿರಾಮಿಸು ಅಂದರೆ ಫೀಡ್ಬ್ಯಾಕ್ ಏನು ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕ್ರೀಮ್ ಮಾಡ್ಕೊಂಡಿದ್ನಲ್ಲ, ಆ ಕ್ರೀಮು ಅಷ್ಟು ಅಂದರೆ ಸ್ವೀಟ್ನೆಸ್ ಇರಲಿಲ್ಲ. ಸೊ ಮಕ್ಕಳಿಗೆ ಅಂದರೆ ಯೂಶ್ವಲಿ ಸ್ವೀಟ್ನೆಸ್ ಇದ್ರೇ ಅವ್ರು ಇಷ್ಟಪಡ್ತಾರಲ್ವ, ಅದಕ್ಕೋಸ್ಕರ ಅಷ್ಟು ಸ್ವೀಟ್ನೆಸ್ ಇರಲಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ವಿಡಿಯೋ ಯಾವುದ್ಯಾವ್ದು ನೋಡಿದ್ನೋ ಅವ್ರು ಯಾರೂ ಅಷ್ಟೇ ಶುಗರ್ ಅಥವಾ ಜಾಗ್ರಿ ಪೌಡರ್ ಯೂಸ್ ಮಾಡಿರಲಿಲ್ಲ, ಬರೀ ಹನಿ ಯೂಸ್ ಮಾಡಿದರು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿದರು. ಸೊ ನನಗೆ ಆ್ಯಕ್ಚುಲಿ ಅರ್ಥ ಆಗಬೇಕಿತ್ತು, ನಾನು ಒಂದು ಸ್ವಲ್ಪ ಜಾಸ್ತಿ ಶುಗರ್ ಅಥವಾ ಜಾಗ್ರಿ ಪೌಡರ್ನ ಹಾಕ್ಕೋಬೇಕಿತ್ತು ಅಂತ. ಸೊ ಹಂಗಾಗಿ ನನಗೆ ಅನಿಸಿದ್ದು ಏನು ಅಂದರೆ, ಒಂದು ಸ್ವಲ್ಪ ನೀವೇನಾದ್ರು ಇದನ್ನು ಟ್ರೈ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಮಾಡಿದ ಕ್ರೀಮಲ್ಲಿ ಏನಾಗ್ಬಿಟ್ಟಿದ್ದು ಅಂದರೆ ಸ್ವೀಟ್ನೆಸ್ ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಹಂಗಾಗಿ ಒಂದು ಸ್ವಲ್ಪ ನನ್ನ ಮಗ ಅಷ್ಟು ಇಷ್ಟಪಡಲಿಲ್ಲ. ಸೊ ಇದು ಆ್ಯಕ್ಚುಲಿ ನಿಜವಾದ ಫೀಡ್ಬ್ಯಾಕ್ ನನ್ನ ಕಡೆಯಿಂದ. ಸೊ ನೀವೇನಾದ್ರು ಮಾಡ್ತೀರಾ ಅಂತಂದರೆ ಆ ಕ್ರೀಮಿಗೆ ಒಂದು ಸ್ವಲ್ಪ ಜಾಸ್ತಿ ಶುಗರ್ ಹಾಕ್ಕೊಳ್ಳಿ. ಸೊ ಆವಾಗ ಆ್ಯಕ್ಚುಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಅಂದರೆ ರಸ್ಕ್ ಪ್ಲಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೆಕೆಂಡ್ ಲೇಯರು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕ್ರೀಮ್ನೆಲ್ಲ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟಿಗೆ ಕೊಕೋ ಪೌಡರ್ನ ಮೇಲ್ಗಡೆ ಸೊ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟೀಲಿನ ಬಾಕ್ಸ್ ತಗೊಳ್ಳೋದಕ್ಕಿಂತ ಗ್ಲಾಸ್ ಜಾರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಏಕೆಂದರೆ ಲೇಯರ್ ವೈಸ್ ತುಂಬಾ ಚೆನ್ನಾಗಾಗುತ್ತೆ. ರಸ್ಕ್ ಪ್ಲಸ್ ಕ್ರೀಮ್ ಸೊ ಅದು ಲೇಯರ್ ಆ್ಯಕ್ಚುಲಿ ಆವಾಗಲೇ ಚೆನ್ನಾಗಿ ಕಾಣೋದು. ಬಟ್ ನಾನು ಯಾವುದೂ ಇರಲಿಲ್ಲ ಅಂತ ಸ್ಟೀಲಿನ ತೊಗೊಂಡೆ. ಬಟ್ ಅದೇ ನೀವೇನಾದ್ರು ಮಾಡ್ತೀರಾ ಅಂತ ಅಂದರೆ ಇದನ್ನು ಆ್ಯಕ್ಚುಲಿ ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಳ್ಳಿ. ಸೊ ಆವಾಗ ಸ್ವೀಟ್ನೆಸ್ ಚೆನ್ನಾಗಾಗುತ್ತೆ. ಹಾಗೆ ಒಂದು ಸ್ವಲ್ಪ ಅದೆಲ್ಲ ರೆಡಿ ಆದಮೇಲೆ ಒಂದು 3 to 4 hours ರೆಫ್ರಿಜರೇಟಲ್ಲಿ ಇಡ್ತಿದ್ದೀನಿ. ನನ್ನ ಮಗ ಬರೋಷ್ಟೊತ್ತಿಗೆ ರೆಡಿ ಆಗುತ್ತೆ. ಹಾಗೆ ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಏನು ಮಾಡ್ತಿದ್ದೀನಿ ಅಂತ ಈ ಪಿಕ್ಚರ್ ನೋಡಿದ್ರೇ ಗೊತ್ತಾಗ್ತಾ ಇದೆ. ಸೊ ನನಗೆ ಮಾಡೋಕ್ಕೆ ಅನ್ನ ಸಾಂಬಾರು ಮುದ್ದೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಅವಲಕ್ಕಿ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ ಅಂದರೆ ಚಿತ್ರಾನ್ನ ಥರನೇ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಸೊ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಶೇಂಗಾ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟು ಒಗ್ಗರಣೆಗೆ ಅಂತ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಒಂದೊಂದು ರೆಸಿಪೀಸ್ ಹೇಳ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ, ಇದು ಸಿಂಪಲ್ ರೆಸಿಪಿ, ನಾನು ಇದ್ರದ್ದು ಹೇಳ್ಬೇಕಾ ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲರಿಗೂ ಗೊತ್ತಲ್ವ, ಏನಕ್ಕೆ ಕೇಳೋಣ ಬಿಡು ಅಂತ ಅನಿಸುತ್ತೆ. ಬಟ್ ಒಂದೊಂದ್ಸಲಿ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಅನ್ನಕ್ಕಿಡೋಕ್ಕೂ ಬರ್ತಿರಲ್ಲ, ಆಯಿತಾ, ಅಂಥವರಿಗೆ ಯೂಸ್ಫುಲ್ ಆಗಲಿ ಬಿಡು ಅಂತ ಒಂದೊಂದ್ಸಲಿ ಎಲ್ಲ ರೆಸಿಪೀಸ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ಆ್ಯಕ್ಚುಲಿ
ನಾನು ಒಂದೊಂದು ಸ್ವಲ್ಪ ಕಾಂಪ್ಲಿಕೇಟ್ ಟಿಫನ್ ಇರ್ತಾವಲ್ಲ, ಪಲಾವ್ ಆಗಿರ್ಬೋದು, ಹಾಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅವನ್ನೆಲ್ಲ ಪರವಾಗಿಲ್ಲ ಅಂದರೆ ಚೆನ್ನಾಗೇ ಮಾಡ್ತೀನಿ. ಬಟ್ ಈ ಥರ ಸಿಂಪಲ್ಲಾಗಿ ಅವಲಕ್ಕಿ ಇರೋದಾಗಿರ್ಬೋದು, ಆಮೇಲೆ ಪುಳಿಯೋಗರೆ, ಇದನ್ನೆಲ್ಲ ಅಂದರೆ ಅಷ್ಟು ಚೆನ್ನಾಗೇ ಇರೋಲ್ಲ, ನನಗೆ ತಿನ್ನಬೇಕು ಅಂತ ಅನಿಸಲ್ಲ. ಯಾಕೋ ಗೊತ್ತಿಲ್ಲ, ಇಷ್ಟು ಸಿಂಪಲ್ಲಾಗಿರೋ ತಿಂಡಿಗಳನ್ನೇ ನನಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಒಬ್ಬೊಬ್ಬರು ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮಮ್ಮನೇ ತೊಗೊಳ್ಳಿ, ಅವಲಕ್ಕಿನೂ ಆಯಿತಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಾನು ಮಧ್ಯಾಹ್ನಕ್ಕೂ ಒಂದೊಂದು ಸಲ ಅದನ್ನೇ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಒಬ್ಬೊಬ್ಬರ ಕೈಗುಣ ಹಂಗಿರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಅದು ನನ್ನ ಮಗ ಬಂದಾದಮೇಲೆ ತಿರಮಿಸುದು ಅದು ಕೊಟ್ಟೆ, ಹೇಗಿತ್ತು ಅಂತ ಕೇಳಿದೆ. ಬಟ್ ಅವನೇನು ಅಷ್ಟು ಇಷ್ಟಪಡಲಿಲ್ಲ, ಅಥವಾ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ನನಗೆ ಏನೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಓಕೆ ಥರ ಇತ್ತು, ನನಗೆ ಓಕೆ ಇತ್ತು. ಏಕೆಂದರೆ ನನಗೆ ಅಷ್ಟು ಸ್ವೀಟ್ನೆಸ್ ಇರಲಿಲ್ವಲ್ಲ, ಸೊ ನನಗೆ ಓಕೆ ಇತ್ತು. ದೊಡ್ಡವರಿಗೆ ಇಸ್ ಫೈನ್, ಬಟ್ ಸಣ್ಣವರಿಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಬೇಕಿತ್ತು ಅಂತ ಅನ್ನಿಸ್ತು. ಹಾಗೆ ನನಗೆ ಆ್ಯಕ್ಚುಲಿ ಅದನ್ನು ಮಾಡಿದ್ದು ನಾನು ಏನಕ್ಕೆ ಅಂದರೆ ಸ್ವೀಟ್ ಅಂದರೆ ನಾನು ನೋಡಿದ ವೀಡಿಯೋದಲ್ಲೆಲ್ಲ ಅಷ್ಟು ಯಾರೂ ಅಷ್ಟು ಸ್ವೀಟ್ ಆಗ್ತಿರ್ಲಿಲ್ಲ, ಹನಿ ಆಗ್ತಾಯಿದ್ರು ಅಷ್ಟೇ. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಇತ್ತು, ಹನಿ ಆಗ್ತಾಯಿದ್ರು. ಸೊ ನನಗೆ ಆ್ಯಕ್ಚುಲಿ ಆವಾಗಲೇ ಗೊತ್ತಾಗಬೇಕಿತ್ತು ಬರೀ ಸ್ವೀಟ್ನೆಸ್ಸಿಗೆ ಬರೀ ಹನಿ ಹೆಂಗೆ ಮ್ಯಾಚ್ ಮಾಡುತ್ತೆ ಅಂತ. ಬಟ್ ಒಂದ್ಸಲ ಮಾಡಿದಾದ್ಮೇಲೆ ಗೊತ್ತಾಗೋದು ಎಲ್ಲ ರೆಸಿಪೀಸು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ವೆರೈಟಿ ಆಫ್ ಫುಡ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋನ ನೋಡೋದಕ್ಕೆ, ನಿಮ್ಮ ಟೈಮ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.